ಮನೆಗಳು ಹಟ್ಟಿಗಳು ಕಟ್ಕೊಂಡು ವಾಸವಾಗಿದ್ದಾರೆ. ಅವರಿಗೂ ಪಟ್ಟ ಕೊಡಬೇಕು ಅಂತ ಕಾನೂನು ಮಾಡಿದರು ಮನಮೋಹನ್ ಸಿಂಗ್ ಇದ್ದಾಗ. ಅದೆಲ್ಲವೂ ಇದ್ದಾಗೂ ಸಹಿತ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಸಾರ್ವತ್ರಿಕವಾಗಿ ಒಂದೇ ಸಾರ್ವಭೌಮ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ಇದರಿಂದ ಭಾಳ ಜನರಿಗೆ ಅನ್ಯಾಯ ಆಗ್ತಾ ಇದೆ. ನಮ್ಮಂಥರಿಗೆ ಈ ಪರಿಸ್ಥಿತಿ ಆದರೆ ಇನ್ನು ಇಲ್ಲದೇ ಇದ್ದಂಥ ಜನ ಮೊನ್ನೆ ಆ ನೀಲ್ಕಟ್ಟಿ ಅಂತ ಒಂದು ಊರಿದೆ ಶಿಗ್ಗಾಂವ್ ತಾಲೂಕಲ್ಲಿ, ಅವರಿಗೆಲ್ಲ ನೋಟಿಸ್ ಕೊಟ್ಟು ಇಮಿಡಿಯೇಟ್ಲಿ ಖಾಲಿ ಮಾಡಿರಿ ಅಂತಾರೆ. ಕೋಲಾರದೊಳಗೆ ಖಾಲಿ ಮಾಡಿರಿ ಅಂತ ಹೇಳಿ ಅವ್ರನ್ನೆಲ್ಲ ಖಾಲಿ ಮಾಡ್ಸೋಕ್ಕೆ ಆ ಜನ ಎಲ್ಲಿಗೆ ಹೋಗ್ಬೇಕು? ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲ ಇದ್ಕೊಂಡಿದ್ರು ಕೇಂದ್ರ ಸರ್ಕಾರ ಈ ಕಾನೂನನ್ನು ಸಡಿಲು ಮಾಡಬೇಕು. ಮತ್ತು ಇಲ್ಲಿಂದ ಆರಿಸಿ ಹೋದಂಥ ಪಿಗಳು ಇವ್ರು ಏನು ಮಾಡ್ತಾ ಇದ್ದಾರೆ? ಮತ್ತು ಜನರ ಸಮಸ್ಯೆ ಎಲ್ಲ ಗುರ್ತಿದೆ ಅವ್ರಿಗೆ. ನಮ್ಮ ಬೊಮ್ಮಾಯಿ ಅವ್ರಿಗೆ ಗುರ್ತಿದೆ, ರಾಘವೇಂದ್ರ ಅವರಿಗೆ ಗುರ್ತಿದೆ, ಆ ಪೂಜಾರಿ ಅಂತ ಅವರಿಗೂ ನಾನು ಪ್ರಶ್ನೆಯಲ್ಲಿ ಭೇಟಿಯಾಗೀನಿ. ಈ ದೇಶದ ಲೋಕಸಭಾ ಅಧ್ಯಕ್ಷರಾದಂಥ ಓಂ ಬಿರ್ಲಾ ಅವ್ರಿಗೆ ಭೇಟಿಯಾಗಿ ಹೇಳಿದ್ದೀನಿ. ನಮ್ಮ ಪ್ರಯತ್ನಗಳನ್ನು ಎಲ್ಲ ರೀತಿಯಿಂದ ಮಾಡಿದ್ರ ಜೊತೆಗೆ ಅಧಿವೇಶನ ನಡೆದಾಗ ಕಳೆದ 3 ಅಧಿವೇಶನಗಳ ಹಿಂದೆ ಯಾರ್ಯಾರು ಎಷ್ಟು ಅದಾರ ಅವ್ರಿಗೆ 25 ವರ್ಷ ಕೊಟ್ಟಿದ್ದೀರಿ, ಯಾರು ಜನರಲ್ಲಾಗಿ ವಾಸವಾಗಿದ್ದಾರೆ 75 ವರ್ಷ ಕೊಟ್ಟಿರಿ, ಇವ್ರಿಗೂ 25 ವರ್ಷ ಕೊಟ್ಟು ಇವರಿಗೂ ಪಟ್ಟ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿರಿ ಅಂತ ಹೌಸ್ನಲ್ಲಿ ಇನಾನಿಮಸ್ಲಿ ರೆಸೊಲ್ಯೂಷನ್ ಪಾಸ್ ಮಾಡಿದ್ರು. ಸರ್, ನಮ್ಮ ಹಾವೇರಿ ಜಿಲ್ಲೆದಾಗ ಎಷ್ಟು ಇಲ್ಲ ಒಂದೇ ಇನಾನಿಮಸ್ಲಿ ರೆಸೊಲ್ಯೂಷನ್ ಪಾಸ್ ಮಾಡಿದರೆ ಕೇಂದ್ರ ಸರ್ಕಾರದವರು ಅದನ್ನು ರಿಜೆಕ್ಟ್ ಮಾಡಿ ವಾಪಸ್ ಕಳಿಸ್ತಾರೆ. ಹಾಗಾದ್ರೆ ಇದು ಜನ ಸರ್ಕಾರವೋ ಅಥವಾ ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಹೇಳಿದಂತೆಯೇ ಕೇಳಬೇಕು. ಹಾಗಾದರೆ ಈ ಜನ ಬದುಕಬೇಕು ಹೇಗೆ? ಯಾರು ಫಾರೆಸ್ಟ್ನಲ್ಲಿ ವಾಸವಾಗಿದ್ದಾರೆ, ಯಾರು ಫಾರೆಸ್ಟ್ ಜಮೀನನ್ನು ಹೊಡ್ಕೊಂಡಿದ್ದಾರೆ, ಇವ್ರ ತಪ್ಪಿನಿಂದ ಆಗಿದೆ ಅದು. ನಮ್ಮೂರಲ್ಲಿ 1957ರಲ್ಲಿ ಸರ್ಕಾರಿ ಪಡ ಜಮೀನನ್ನು ಪಂಚಾಯತಿಗೆ ಟ್ರಾನ್ಸ್ಫರ್ ಮಾಡಿದರು. ಯಾರು ಮಾಡಿದ್ದಾರೆ? ಸರ್ಕಾರನ ಮಾಡಿದರು. ಆಮೇಲೆ ಇದನ್ನು ಗಿಡಗಳನ್ನು ಬೆಳೆಸಲಿಕ್ಕೆ, ನಿಮ್ಮ ದನಕರುಗಳನ್ನು ಮೇಯಿಸಲಿಕ್ಕೆ ಒಂದೇ ಸರ್ವೆ ನಂಬರ್ ಇರೋದು. ಅದು 85 ಎಕರೆ ಒಂದೇ ಸರ್ವೆ ನಂಬರ್ ಇರೋದು. ಅದು ಊರಿಗೆ ಹತ್ಕೊಂಡಿರೋದು. ಅದನ್ನು ಈಗ ಅದು ಮೀಸಲು ಫಾರೆಸ್ಟು ಅರಣ್ಯ ಅಂತ ಈಗ ಬಂದಿದ್ದು. ಇಷ್ಟು ವರ್ಷ ಬಿಟ್ಟುಕೊಟ್ಟು ಈಗ ಒಂದೇ ಸಲ ಬಂದು ಕೆಲವರೆಲ್ಲ ತೋಟ ಮಾಡಿದ್ದಾರೆ, ಮನೆ ಕಟ್ಕೊಂಡಿದ್ದಾರೆ, ಮಠ, ದೇವಸ್ಥಾನ, ಸ್ಮಶಾನ ಎಲ್ಲವೂ ಇದ್ದವು. ಅವನ್ನ ಎಲ್ಲಿ ಶಿಫ್ಟ್ ಮಾಡಿ ಯಾವ ಊರಿಗೆ ಕಳಿಸ್ಬೇಕೀಗ? ಇದು ಜೀವಂತ ಸಮಸ್ಯೆಗಳು. ಇದನ್ನು ಕೇಂದ್ರ ಸರ್ಕಾರ ಕಣ್ಣು ತೆಗಿಬೇಕು. ಸುಪ್ರೀಂ ಕೋರ್ಟ್ನವರು AC ಒಳಗೆ ಕುಂತು ಆದೇಶ ಮಾಡ್ತಾರೆ. ಆದರೆ ಇಲ್ಲಿ ಜನರ ಪರಿಸ್ಥಿತಿ ಏನಿದೆ, ಅವ್ರಿಗೆ ಎಲ್ಲಿ ಕಳಿಸ್ತೀರಿ? ಅವ್ರಿಗೆ ರಿಹ್ಯಾಬಿಟೇಷನ್ ಮಾಡಬೇಕಲ್ಲ, ಬೇರೆ ಜಮೀನು ಕೊಡಬೇಕಲ್ಲ, ಎಲ್ಲಿಂದ ಕೊಡಬೇಕು ಅದನ್ನು ಅವ್ರು ಯೋಚನೆ ಮಾಡಬೇಕು. ಆದ್ದರಿಂದ ಈಗೇನೋ ಯೋಚನೆ ಮಾಡಿ SIT ಮಾಡಿದ್ದಾರೆ. ಅದಕ್ಕೆ ಪರ್ಯಾಯ ಜಮೀನು ಕೊಡ್ರಿ ಅಂತಾರೆ. ಎಲ್ಲಿಂದ ತರಬೇಕು ಪರ್ಯಾಯ ಜಮೀನು? ವಾಸವಾಗಿ ಇದ್ಕೊಂಡಿದ್ದನಿಗೆ ಪಾಪ ವಾಸವಾಗಿಲ್ಲ ಹಕ್ಕು, ಜೀವಿಸುವ ಹಕ್ಕು ಎಲ್ಲರಿಗೂ ಇದೆ. ಮತ್ತು ಅವ್ರಿಗೆ ಜೀವನನೂ ಮಾಡೋಕ್ಕೆ ನೀವು ಬಿಡೋದಿಲ್ಲ, FIR ಮಾಡ್ತೀರಿ, ಜೈಲಿಗೆ ಹಾಕ್ತೀರಿ ಅಂದರೆ ಮತ್ತು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಗತಿ ಏನು? ಇದು ಯಾಕೆ ಪ್ರಜಾಪ್ರಭುತ್ವ ಆಗಿರಬೇಕು ಅಂತ ನನ್ನ ವಾದ. ಅದರಿಂದ ನನಗೇನೋ ಒಂದು ಸ್ವಲ್ಪ ನೋವಾಗಿದೆ. ಬಹಳ ವರ್ಷಗಳಿಂದ ಇದಕ್ಕೊಂದು ಪರ್ಯಾಯ ವ್ಯವಸ್ಥೆ ಆಗ್ತಾ ಇಲ್ಲ. ಕೇಂದ್ರ ಸರ್ಕಾರ ಕಣ್ಣು ತೆಗಿತಾ ಇಲ್ಲ. ಇಲ್ಲಿ ಹೋದಂಥ MP ಗಳು ಕೇಳ್ತಾ ಇಲ್ಲ. ನಾ ಎಲ್ಲ MP ಗಳಿಗೂ ಭೇಟಿಯಾಗಿ ಪರ್ಸ್ನಲಿ CM ಅವ್ರಿಗೆ ಪತ್ರ ಬರೆದು ಸಾಕಷ್ಟು ಪ್ರಯತ್ನವೂ ಮಾಡಿದ್ದಾರೆ. ಅಷ್ಟು ಮಾಡಿದಾಗೂ ನಿನ್ನೆ ನನ್ನ ಎದುರಿಗೆ ಯಾರ ಪ್ರಕರಣಗಳು ನನ್ನ ವ್ಯಾಪ್ತಿಯಲ್ಲಿ ನನ್ನ ಕ್ಷೇತ್ರದಲ್ಲಿ ನಡೆದಿದ್ದಾವೆ. ನನಗೆ ಹೇಳ್ದೇ FIR ಮಾಡ್ತಾರೆ ಅಂದರೆ ಮತ್ತು ನಾವೆಲ್ಲ ಯಾಕೆ ಪ್ರತಿನಿಧಿಗಳಾಗಿರಬೇಕು? ಯಾಕೆ ಬರಬೇಕು? ಜನರಿಗೆ ಕಣ್ಣು ಒರ್ಸೋಕೆ ಆಗದೇ ಇದ್ದರೆ ನಾವು ಜನಪ್ರತಿನಿಧಿಗಳಾಗಿರಬೇಕಾ ಅಂತ ನನ್ನ ಪ್ರಶ್ನೆ. ಅದಕ್ಕಾಗಿ ಇದನ್ನು ಒಂದು ಸ್ವಲ್ಪ ನೀವು ವಿಸ್ತರಣೆ ಮಾಡಿರಿ. ಇದು ಕೇವಲ ಕರ್ನಾಟಕದ ಮಾತ್ರ ಅಲ್ಲ, ಇಡೀ ದೇಶದ ಪ್ರಶ್ನೆ. ದೇಶದಲ್ಲಿ ಎಲ್ಲ ಕಡೆಗೂ ಇದೆ. ಆದರೆ ನಾವು ಪ್ರಯತ್ನ ಮಾಡಿ ವಾಸಿಸುವವನೇ ಮನೆ ಒಡೆಯೋದ್ರಲ್ಲಿ ಹಿಂದಿನ ರಾಷ್ಟ್ರಪತಿಗಳಾದಂಥ ಪ್ರಣಬ್ ಮುಖರ್ಜಿಯವರಿಗೆ ನಾನೇ ಪ್ರಶ್ನೆ ಭೇಟಿಯಾಗಿ ಮಾತನಾಡಿ ಈ ಕಾನೂನನ್ನು ಜಾರಿಗೆ ತಂದಿದ್ವಿ. ಇದು ಕೂಡ ಇನ್ನೂ ಜಾರಿಗೆ ಬರ್ತಾ ಇಲ್ಲ ಅನ್ನೋದು ನನಗೆ ನೋವಿದೆ. ಎಷ್ಟು ಕುಟುಂಬಗಳಿಗೆ ಆ ರೀತಿ ಸಮಸ್ಯೆ ಆಗ್ತಾಯಿದೆ ಸರ್? ಇಲ್ಲ, ಸುಮಾರಿದೇನಪ್ಪ ಇದು. ಈ ರಾಜ್ಯದಲ್ಲಿ ಕೇವಲ ಅಲ್ಲ, ಇಡೀ ದೇಶದಲ್ಲಿನೇ ಇದೆ. ಇದಕ್ಕೊಂದು ಪರ್ಯಾಯ ವ್ಯವಸ್ಥೆ, ಇದಕ್ಕೆ ಪ್ರಜಾಪ್ರಭುತ್ವ ಬಂದು ನಿಜವಾದ ಜನರು ಪ್ರಜೆನೇ ಆಗಿದ್ದರೆ ಮತ್ತು ಪ್ರಜಾಪ್ರಭುತ್ವಕ್ಕೆ ಏನಾದರೂ ಕಿಮ್ಮತ್ತಿದ್ದರೆ ಇದು ಜಾರಿಗೆ ಬರಬೇಕು. ವಾಸಿಸುವವನು ಮನೆ ಒಡೆಯನಾಗಬೇಕು, ವಾಸಿಸುವವನು ಹೊಲದ ಒಡೆಯನೂ ಆಗಬೇಕು. ಈ ಕಾನೂನನ್ನು ತರಬೇಕು. ಇನ್ನು ಮುಂದೆ ತರೋದು ಬೇಡ. ಬೇಕಿದ್ರೆ ಇವತ್ತು ಏನೇನು ಇದೆ
ಅದನ್ನು ಪರಿಸ್ಥಿತಿಗೆ ಅನುಗುಣವಾಗಿ ಮಾಡಬೇಕು ಅನ್ನೋದು ನನ್ನ ಒಂದು ವಾದ. ಇವತ್ತಿನವರೆಗೆ ಇದ್ದದ್ದನ್ನು ಬಿಡಿಸಬಾರ್ದು. ಅವರು ಜೀವಿಸುವ ಹಕ್ಕಿದೆ, ವಾಸಿಸುವ ಹಕ್ಕಿದೆ. ಆದ್ದರಿಂದ ಅವರಿಗೆ ಈ ವ್ಯವಸ್ಥೆ ಆಗಬಾರ್ದು ಅಂತ ನನ್ನ ಕೇಂದ್ರ ಸರ್ಕಾರಕ್ಕೆ ಮತ್ತು ಸುಪ್ರೀಂ ಕೋರ್ಟಿಗೆ ನನ್ನ ಈ ನಿಮ್ಮ ಮುಖಾಂತರ ನನ್ನ ಮನವಿ ಇದೆ.